ಮಾಡ್ತಾ ಇರ್ತಕ್ಕಂಥ ತನಿಖೆಯಲ್ಲಿ ಸತ್ಯಾಸತ್ಯತೆ ಮುಚ್ಚಿಟ್ಟು ಹೆಸರು ಕೆಡಿಸಲಿಕ್ಕೋಸ್ಕರ ರಾಜ್ಯದ ಒಬ್ಬ ಮಹಾನ್ ನಾಯಕನ ಮನೆನ ಬಾಕಾಯಿಸಬೇಕು ಅಂತ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ನಾವೆಲ್ಲ ಘೋಷಣೆ ಹೋಗಬೇಕಾಗ್ತದೆ ಬಂಧುಗಳೇ. ಇವತ್ತು ನಾವೊಂದೇ ಪ್ರಶ್ನೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ನಿಮ್ಗೆ ಇವತ್ತು ಸಿಬಿಐ ನಂಬಿಕೆ ಇಲ್ಲ ಅಂತ ಹೇಳ್ತಿರಲ್ವಾ? ಸುಮಾರು 10 ವರ್ಷಗಳ ಹಿಂದೆ ರೆಡ್ಡಿ ವಿಚಾರವಾಗಿ ಯಾಕೆ ಪಾದಯಾತ್ರೆ ಮಾಡಿದ್ರಿ ಸಿದ್ದರಾಮಯ್ಯನವರೇ? ಯಾಕೆ ಪಾದಯಾತ್ರೆ ಮಾಡಿ ಸಿಬಿಐ ವಹಿಸಿ ಅಂತ ಪಾದಯಾತ್ರೆ ಯಾಕೆ ಮಾಡಿದ್ರಿ? ಅವತ್ತು ರೆಡ್ಡಿ ಕೇಸನ್ನು ವಹಿಸಬೇಕು ಅಂತೇಳಿ ಜನ ರೆಡ್ಡಿ ಕೇಸ್ ಒಪ್ಸಕ್ ಮಾಡಿದ್ರಿ. ನಾವಿವತ್ತು ನನ್ನ ರೇವಣ್ಣವ್ರನ್ನ ಹೇಳಿಲ್ಲ ಕೇಳಿಲ್ಲ ತಗೊಂಡೋಗಿ ಜೈಲಿಗೆ ಕೂರಿಸಿದ್ರಿ. ಇವತ್ತು 2ನೇ ದಿವಸಕ್ಕೆ ಎಮ್ಮ ವಾಪಸ್ ಬಂದ ಯಾರದು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಎಷ್ಟು ಮಟ್ಟಿಗೆ ನೀವು ಸರ್ಕಾರದ ಅಧಿಕಾರ ದುರುಪಯೋಗ ಮಾಡಿಸ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರತಕ್ಕಂಥ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಬಂದಿದ್ದೀವಿ ಬಂಧುಗಳೆಲ್ಲರೂ ಕೂಡ. ಇವತ್ತು ನಾವು ಪ್ರಜ್ವಲ್ ರೇವಣ್ಣ ಮಾಡಿ ಸರಿ ಅಂತೆಲ್ಲೂ ಕೂಡ ಹೇಳಕ್ ಹೋಗ್ತಾ ಇಲ್ಲ. ತಪ್ಪಿದ್ರೆ ಯಾವ ರೀತಿ ಕಾನೂನು ಶಿಕ್ಷೆ ಬೇಕು ಎಲ್ಲ ರೀತಿಯಲ್ಲೂ ಕೂಡ ಆಗ್ಲಿ. ಆದ್ರೆ ನೀವು ಮಾಡ್ತಾ ಇರೋದೇನು? ವೈಯಕ್ತಿಕದ ವಿಚಾರನ ಬೀದಿಗೆ ತಂದು ತನ್ನ ರಾಜಕೀಯದ ಸ್ವಾರ್ಥಕ್ಕೋಸ್ಕರ ಬೆಳೆ ಬೆಳೆಸಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅಧಿಕಾರ ಇರಬೇಕು ಅಂತ ಮಾತನಾಡಲಿಕ್ಕೆ ಬರ್ತಾರೆ ಬಂಧುಗಳೇ. ಅವರೊಬ್ಬರೇ ಇರಬೇಕು ರಾಜ್ಯದಲ್ಲಿ, ಮತ್ತೆ ಯಾರು ಇರಲು ಕೊಡಲು ಡಿ.ಕೆ. ಶಿವಕುಮಾರ್ ಮಾತ್ರ ಇರಬೇಕು. ಯಾಕೆಂದ್ರೆ ಇಲ್ಲಿ ಬ್ಯಾರೆ ಬೆಳೆದ್ಬಿಟ್ರೆ ನನ್ನ ಅವಕಾಶಕ್ಕೆ ಅಧಿಕಾರಕ್ಕೆ ತೊಂದರೆ ಆಗ್ತಾರೆ ಅಂತ ಕೇಳಿ ದೃಷ್ಟಿಯಲ್ಲಿ ಬದುಕ್ತಾರೆ ಬಂಧುಗಳೇ. ಇವತ್ತು ನೆಲಮಲ್ಲ ತಾಲೂಕಿನ ನಾವೆಲ್ಲರೂ ಕೂಡ ಸರಿ ಉತ್ತರ ಕೊಡ್ಲಿಕ್ಕೆ ಇಷ್ಟೊಂದು ಜನ ಸೇರಿದ್ದೀವಿ. ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು, ತಿಮ್ಮರಾಯಪ್ಪನವರು, ನಮ್ಮ ನಾಗರಾಜ್ ಅವರು, ಸಪ್ತಗಿರಿ ಅವರು, ಚಲುವರಾಜ್ ಅವರ ಹತ್ರ ಹಲವಾರು ಜನ ಮುಖಂಡರುಗಳ ಮುಖಾಂತರ ನಾವು ನಿಮ್ಮ ಮಾಡ್ತಾ ಇರ್ತಕ್ಕಂಥ ತನಿಖೆಗೆ ನಾವು ವಿರೋಧ ಐತೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಂದಿದ್ದೀವಿ ಬಂಧುಗಳೇ. ನಾನು ನಿಮ್ಮಲ್ಲಿ ಕೇಳೋದಿಷ್ಟೇ, ಇಡೀ ರಾಜ್ಯದಲ್ಲಿ ಇವತ್ತು ಪೆಂಡ್ರೈವ್ ಅಂತಕ್ಕಂಥದ್ದು ಮಹಾನ್ ಒಂದು ಏನು ಇಡೀ ರಾಜ್ಯ ನೋಡಂಗೆ ಮಾಧ್ಯಮದವರು ಸೇರಿ ಗೋಳಾಡ್ತಾವ್ರಲ್ಲ, ಆ ಸುದ್ದಿ ಬರ್ಬೇಕಾದ್ರೆ ರಾಜ್ಯ ಸರ್ಕಾರದ ಮಂತ್ರಿಗಾಗಲಿ ಉಪಮುಖ್ಯಮಂತ್ರಿಗಾಗಲಿ ಮುಖ್ಯಮಂತ್ರಿಗಾಗಲಿ ಮಾಹಿತಿ ಇಲ್ದಂಗೆ ಇಷ್ಟೆಲ್ಲ ಆಗ ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆ ಅರ್ಥ ಮಾಡ್ಕೋಬೇಕಾಗ್ತದೆ ಬಂಧುಗಳೇ. ಇಂಥ ದೊಡ್ಡ ಹಗರಣ ಅಂತೇಳಿ ಅವ್ರು ತಂದ್ಮೇಲೆ ಆ ಕುಟುಂಬದ ವಿಚಾರ ಅಂತ ಬಂದ್ಮೇಲೆ ಅದು ಯಾವ ರೀತಿ ಸರ್ಕಾರ ಗಮನ ತಂದು ಜೈಲಾಕಂತ ಕೆಲಸ ಮಾಡ್ಲಿಕ್ಕೆ ತಪ್ಪಿರ್ಲಿಲ್ಲ. ಮಾನ ಮರ್ಯಾದೆನೆಲ್ಲ ಬೀದಿಗೆ ತಂದು ಅವ್ರ ಇದ್ದು ಯಾರು ಮಾಡಬಾರ್ದು ಕೆಲಸ ನಾವು ಮಾಡಿದೀವಿ ಅಂತ ಹೇಳ್ತಿರಲ್ಲ. ನಾನು ಒಂದು ಪ್ರಶ್ನೆ ಕೇಳಿಕ್ ಬರ್ತೀನಿ. ಇವತ್ತೇನ್ 135 ಜನ ಕಾಂಗ್ರೆಸ್ ಶಾಸಕರಿದ್ದೀರಾ? ಇವತ್ತೇನಾರು ಕೂಡ ಸರಿಯಾದ ತನಿಖೆ ಮಾಡಿದ್ರೆ ಈ 100-125 ಪ್ರಜ್ವಲ್ ಅಂತ ಹೇಳ್ತಿರಲ್ಲ, ಒಬ್ಬೊಬ್ರದ್ದು 200 ಸಿಡಿ ಸಿಗ್ತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಒಬ್ಬೊಬ್ರದ್ದು 200 ಸಿಡಿ ಆಚೆ ತರ್ತಾರೆ ಅಂತಕ್ಕಂಥ ಮಾತಾಡ್ಲಿಕ್ಕೆ ಬಯಸ್ತೀನಿ. ನಿಮ್ ಸರ್ಕಾರ ಅಧಿಕಾರ ಒಳಗಡೆ ಇಟ್ಟು ನೀವು ಸತ್ಯಾಸತ್ಯತೆ ಹೊರಗೆ ತರಬೇಕಾದ್ರೆ ಸಿಬಿಐ ವಹಿಸಂತ ಕೆಲಸ ಮಾಡ್ಬೇಕು ಅಂತಕ್ಕಂಥ ನನ್ನ ಹೋಗ್ತಿರೋ ಹೋರಾಟ ಅಷ್ಟೇ ಬಂಧುಗಳೇ. ಇವತ್ತು ನಮ್ಮ ತಾಲೂಕಲ್ಲಿ JDS ನವರು BJP ಎಲ್ಲರೂ ಕೂಡ ಬಂದಿದ್ದೀವಿ. ಇದ್ರ ಹೋಗಿ ಹೋರಾಟ ಮಾಡ್ಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಕಾರ್ಯಸ್ಥರು ಕೇಳ್ತಾರೆ ಯಾವ ಪ್ರಸಾದಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅಂತೇಳಿ. ನಿಮ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ನಾಳೆ ಕೆಲಸದ್ದು ಹೋರಾಟ ಮಾಡ್ತಾ ಇದೀವಿ ಬಂಧುಗಳು. ನಾವೆಲ್ಲರೂ ಕೂಡ ನಾವೇನು ಸರಿ ತಪ್ಪು ನೋಡ್ತಾ ಇಲ್ಲ. ಆ ಶಿವರಾಮೇಗೌಡರನ್ನ ಪಾಪ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಹೋಗಿಲ್ದಾನ ತಾಂಡ ಪಾಪ ದೇವೇಗೌಡರನ್ನ ತಾಂಡಾಗ ಅಸಂ ಇದ್ರಾಗೆ ಡೆಲ್ಲಿ ಲೋಕಸಭಾ ಕೂರಿಸಿದ್ರು. ಏನ್ ಅದ್ರ ಕೆಲಸನೇ ಇದಾಗ್ಬಿಡದೆ. ನಿಮ್ಮ ತಾಕತ್ತಿದ್ರೆ ಅಭಿವೃದ್ಧಿ ಮೇಲೆ ಜನತೆ ಮನಸ್ಸನ್ನ ಗೆಲ್ಲಂತ ಪ್ರಯತ್ನ ಮಾಡಿ ಕಾಂಗ್ರೆಸ್ ಲೀಡ್ರೆ. ಅಭಿವೃದ್ಧಿ ಪಂಥದಲ್ಲಿ ಜನಗಳ ಮನಸ್ಸನ್ನ ಕೆಲಸ ಮಾಡ್ರಿ. ಈ ತರ ಸಿಡಿ ಮಾಡಿಸ್ಬೇಕು ಅಂತ ಹೊಂಟ್ರೆ ಅಂತ ಸಾವಿರಾರು ಜನಗಳ ಆಚೆ ಬಂದು ಬೀದಿಗೆ ಬರ್ತಾರೆ. ಇವತ್ತು ಸಂಸಸ್ತರು ಅಂತ ಅವ್ರಿಗೆ ನೀವೇ ಹೇಳ್ತಾ ಇದ್ರಲ್ಲ, ಹಣ ಕೊಡ್ತೀವಿ ನೀವು ಎದುರ್ಕೋಬೇಡಿ, ನಿಮ್ಮ ಧೈರ್ಯ ತುಂಬ್ತೀವಿ ಅಂತ ಸಿದ್ದರಾಮಯ್ಯ ಘೋಷಣೆ ಮಾಡ್ತಾರಲ್ಲ ಬಂಧುಗಳೇ. ನಿಮ್ಮ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಿ, ಈ ತರ ಮಹಿಳೆಯರಿಗೆ ಹಣ ಕೊಟ್ಟು ಪ್ರೋತ್ಸಾಹ ಕೊಟ್ರೆ, ಮುಂದೆ ಈ ರಾಜ್ಯ ಯಾವ ಮಟ್ಟಿಗೆ ತಲುಪ್ತದೆ ಅಂತಕ್ಕಂಥ ನೀವೆಲ್ಲರೂ ಯತ್ನ ಮಾಡಬೇಕಾಗ್ತದೆ ಬಂಧುಗಳೇ. ಹಣ ಕೊಡ್ತೀವಿ ಎದುರ್ಕೋಬೇಡಿ ಅಂತ ಧೈರ್ಯ ಕೊಡ್ತಾವಂತೆ. ಆದ ಕಾರಣ ಇಂಥ ಘಟನೆಗಳು ಇಲ್ಲಿಗೆ ನಿಲ್ಲಿ. ನೀವು ಸಿಬಿಐ ವಹಿಸಿ ನಾವು ಕೂಡ ದೇವೇಗೌಡ ಒಪ್ಪಟ್ಟು ಎಲ್ಲಾ ಕಾರ್ಯಕರ್ತರು ಸಂದೇಶ ಬಂದಿರೋದೇನಪ್ಪ ಅಂದ್ರೆ ಪ್ರಜ್ವಲ್ನೆಲ್ಲೂ ಕೂಡ ಹೊತ್ಕೊಂಡು ಕೂತ್ಕೊಂತ ಹೇಳಿಲ್ಲ. ಧೈರ್ಯ ಬಂದು ಒಳ್ಳೆ ಕುಟುಂಬದಿರ್ತಕ್ಕಂಥ ಕುಡಿ ಗಂಟಾ ಘೋಷ ಎದೆ ಕೊಟ್ಕೊಂಡ್ಬೇಕಾದ್ರೆ ಅರೆಸ್ಟ್ ಮಾಡ್ಲಿ, ಸತ್ಯಾಸತ್ಯತೆ ರಾಜಕೀಯ ಬರಲಿಲ್ಲ ಅಂದ್ರೆ ಬೇಡ ಬಂಧುಗಳೇ. ಇದೇ ರೇವಣ್ಣ ತಗೊಂಡು ಒಳಗೆ ಹಾಕಿದ್ರೆ ಆ ಅಮ್ಮ ಏನಂತ ಹೇಳ್ತದೆ ಇವತ್ತು? ಆ ಅಮ್ಮ ನೋಡಿದ ಘಟನೆಗೆ ನಿಮ್ಮ ಮಾನ ಮರ್ಯಾದೆ ನಾಚಿಕೆ ಇದ್ರೆ ಕೋರ್ಟ್ಗೆ ಹೋದಂಗೆ ರೇವಣ್ಣವರು ತಮ್ಮಂದು ಆಚೆ ಬಿಡ್ಬೇಕು. ನೀವು ಇವತ್ತು ಕೋರ್ಟ್ಗೆ ಹೋದಂಗೆ ಆಚೆ ಬಿಡ್ಬೇಕು. ಇವತ್ತು ಒಬ್ಬ ರಾಜಕಾರಣಿಗೆ ಒಬ್ಬ ಉನ್ನತವಾದ ಮಟ್ಟ ಕುಟುಂಬ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿನ ಹೇಳ್ದಂಗೆ ಕೇಳ್ದಂಗೆ ಇವತ್ತಂತ ಕೇಸ್ಗಳು ಎಷ್ಟವೆ. ಒಂದು ಕಿಡ್ನಾಪ್ ಕೇಸ್ ಎಷ್ಟಿರಬೇಕು, ಅದನ್ನ ಏನೋ ತೀರ್ಮಾನ ತಾಳ್ದಂಗೆ ಆ ಕಂಪ್ಲೇಂಟ್ ಕೊಟ್ಟು ಮರುಕ್ಷಣದಲ್ಲೇ ಒಬ್ಬ ಕೈ ಸಿಗ್ತಾರೆ ಅಂತ ಹೇಳಿ ಒಬ್ಬ ಮಾಜಿ ಮಂತ್ರಿನ ತಾಂಡೋಗಿ ನೀವು ಹೆಸರಾಂತ ಕುಟುಂಬದ ಒಬ್ಬವರನ್ನ ತಾಂಡೋಗಿ ನೀವು ಜೈಲು ಕೂರಿಸ್ತೀರಾ ಅಂತಂದ್ರೆ ದೇಶದ ರಾಜಕಾರಣ ಎಷ್ಟು ಮಟ್ಟ ಮಾಡ್ತಾ ಇದ್ರ ಅಂತ ಪ್ರಶ್ನೆ ನಿಮ್ಮನ್ನು ಕೇಳಬೇಕಾಗ್ತದೆ ಬಂಧುಗಳೇ. ಇವತ್ತಲ್ಲ ನಾಳೆ ಕಾಂಗ್ರೆಸ್ ಸರಿಯಾದ ಪಾಠ ಕಲಿಸಂತ ದಿಕ್ಕು ದಿವಾಳಿ ಕಾಂಗ್ರೆಸ್ ಬಂದೇ ಬರ್ತದೆ. ಯಾವ್ದೋ ಮೊನ್ನೆ ಪಕ್ಕ ರಾಜ್ಯ ನೋಡಿದಿರ ಬಂಧುಗಳೇ ನೀವು. ಅವ್ನು ಯಾವ ಹಾಕಂತ ಮುಖ್ಯಮಂತ್ರಿ ಒಂದು ಮಾತು ಹೇಳ್ತಾನೆ, ನಾ ತಿರ್ಗಾ ಮುಖ್ಯಮಂತ್ರಿ ಆದ್ರೆ ಶ್ರೀರಾಮ ದೇವಸ್ಥಾನ ಬೀಗ ಹಾಕ್ತೀನಿ ಅಂತಾರೆ. ಕೆರಾತನ ಹೊಡಿತಾ ನೋಡ್ಬೇಕು ಅವ್ನು ಹೆಂಗ್ ಹೊಡೆದು ಅಂತಕ್ಕಂಥ ಟಿವಿ ನೋಡ್ಬೇಕಾಗ್ತದೆ ಬಂಧುಗಳೇ.
ಈ ಮಾತು ನಮ್ಮ ರಾಜ್ಯದಲ್ಲೂ ಕೂಡ ತಪ್ಪಲ್ಲ. ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದೀನಿ, ಇವತ್ತಲ್ಲ ನೀವೇ ಬರೀ ಯಾರೋ ಓಲೈಸ್ಕೊಂಡು ರಾಜಕೀಯ ಮಾಡ್ಕೊಂಡು ಈ ಅಧಿಕಾರಕ್ಕೋಸ್ಕರ ಹೋರಾಡ್ತಾ ಇದ್ದೀರಲ್ಲ, ಇವತ್ತಲ್ಲ ನಾಳೆ ಜನ ಕೆರ ಕೈತ ನಿಮಗೂ ಕೂಡ ಹೊಡೆಯಂತ ಪರಿಸ್ಥಿತಿ ಬಂದೇ ಬರ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ನಿಮ್ಮ ನೈತಿಕತೆ ಅಂತಕ್ಕಂಥದ್ದಿದ್ರೆ ಇವತ್ತು ಸರ್ಕಾರ ಸಿಬಿಐ ವಹಿಸ್ಲಿ, ಅದ್ರ ಯಾರು ತಪ್ಪಿದ್ರು ಕೂಡ ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಅವರು ತಪ್ಪಿದ್ರು ಕೂಡ ಅರೆಸ್ಟ್ ಮಾಡಲಿ, ನಮ್ದು ಅಭ್ಯಂತರ ಇಲ್ಲ. ರಾಜಕೀಯಕ್ಕೋಸ್ಕರ ಕೇವಲ ನಿಮ್ಮ ಸರ್ಕಾರದಿಂದ ಇರ್ತಕ್ಕಂಥವ್ರು ಕೊಟ್ಕೊಂಡು ಯಾರ ಮೇಲೆ ಬೇಕು ಅವ್ರ ಮೇಲೆ ಎಫ್ಐಆರ್ ಹಾಕೊಂಡು ಅರೆಸ್ಟ್ ಮಾಡೋದಕ್ಕೆ ಕೆಲಸ ಮಾಡ್ತಿರಲ್ಲ, ಇದಕ್ಕೆ ನಮ್ಮ ಧಿಕ್ಕಾರ, ನಿರ್ಮಲಾ ತಾಲೂಕಿನ ಜನತೆ ಪರ ನಿಮ್ಮ ಧಿಕ್ಕಾರ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ.